ಸಂಕ್ರಾಂತಿ ಎಂದರೆ ಕೇವಲ ಹಬ್ಬವಲ್ಲ, ಅದು ಕೃತಜ್ಞತೆಯ ದಿನ. ಹಿಂದೆ ದ್ವಾಪರಯುಗದಲ್ಲಿ ಜನರು ಮಳೆಗಾಗಿ ಇಂದ್ರದೇವರನ್ನು ಭಯದಿಂದ ಪೂಜಿಸುತ್ತಿದ್ದರು. ಪೂಜೆ ಮಾಡದಿದ್ದರೆ ದೇವರು ಕೋಪಗೊಂಡರೆ, ಇಂದ್ರನ ಶಾಪಕ್ಕೆ ಗುರಿಯಾದರೆ ಹೇಗೆ ಎಂದು ತುಂಬ ಭಯದಿಂದ ಪೂಜೆ ಮಾಡುತ್ತಿದ್ದರು. ಆಗ ಕೃಷ್ಣ ಭಗವಾನರು ಎಲ್ಲರಿಗೂ ಭಯದಿಂದಲ್ಲ, ಕೃತಜ್ಞತೆಯಿಂದ ಪೂಜಿಸಿ, ನಮಗೆ ಬದುಕು ನೀಡುವುದು ಕೇವಲ ಮಳೆಯೊಂದೇ ಅಲ್ಲ, ಇದರ ಜೊತೆ ಭೂಮಿ, ಸೂರ್ಯ, ಗೋವು, ಹಸಿರು, ಹೀಗೆ ನಮ್ಮ ಪ್ರಕೃತಿ ಎಲ್ಲವೂ ನಮಗೆ ಆಧಾರ. ಅದರಿಂದ ಗೋವರ್ಧನ ಪರ್ವತವನ್ನು, ಗೋವುಗಳನ್ನು ಮತ್ತು ಪ್ರಕೃತಿಯನ್ನು ಪೂಜಿಸೋಣ ಎಂದರು. ಇದನ್ನೇ ಮಾಡುವುದೇ ನಾವು ಸಂಕ್ರಾಂತಿಯಲ್ಲಿ ಗೋವುಗಳನ್ನು ಹಾಗೂ ಪ್ರಕೃತಿಯನ್ನು ಪೂಜಿಸುವ ಹಬ್ಬ. ಸಂಕ್ರಾಂತಿ ಎಂದರೆ ಹೀಗೆ ಎಂದು ಕೃಷ್ಣನು ದ್ವಾಪರಯುಗದಲ್ಲಿ ಹೇಳಿದ್ದನು.